ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದೆ. ಬೆಳಗ್ಗೆ 11 ಗಂಟೆಗೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. ಯಾರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅಂತ ಹೆಸರು ಮುನ್ನೆಲೆಗೆ ಬಂದಿತ್ತು, ಆದರೆ ರಾಹುಲ್ ಗಾಂಧಿ ಬೇಡ ಅಂತ ಹೇಳ್ತಿದ್ರಂತೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಬದಲಾಗಿ ಯಾರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡಬಹುದು ಅನ್ನುವಂತ ಪ್ರಮುಖ ಚರ್ಚೆ ಕೂಡ ಆಗುತ್ತೆ. ಸೊ ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಭಾಗಿಯಾಗ್ತಾರೆ. ಸಿಎಂ ಹಾಗೂ ಡಿಸಿಎಂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸುದ್ದಿಗೋಷ್ಠಿಯನ್ನ ಈ ನಾಯಕರು ನಡೆಸಲಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಆದರೆ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಇದೆ. ಈ ಬಗ್ಗೆ ಡೆಲ್ಲಿಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಇವತ್ತಿನ ಕಾಂಗ್ರೆಸ್ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ವಿಪಕ್ಷ ನಾಯಕ ಯಾರಾಗುವಂತಹ ಚಾನ್ಸಸ್ ಇದೆ, ಏನೇನು ಚರ್ಚೆ ಆಗುತ್ತೆ? ಸಭಾ ಇವತ್ತು ದೆಹಲಿಯಲ್ಲಿ ಬೆಳಗ್ಗೆ 11 ಗಂಟೆಗೆ CWC ಅಂದರೆ ಕಾಂಗ್ರೆಸ್ ಸಂಸದೀಯ ಸಭೆ ಇರುವಂಥದ್ದು. ಆ ಸಂಸದೀಯ ಸಭೆಯಲ್ಲಿ ಪ್ರಮುಖ ನಾಯಕರೆಲ್ಲರೂ ಸಹಿತ ಭಾಗಿಯಾಗಿರ್ತಾರೆ. ಕರ್ನಾಟಕದಿಂದಲೂ ಸಹಿತ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ ಏನಂದ್ರೆ, ಮೊದಲು ಆರಂಭಿಕವಾಗಿ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಕಾಂಗ್ರೆಸ್ನ ಸಂಸದರ ಜೊತೆಗೆ ಏನೋ ಮಾತನಾಡುವಂತಹ ಸಂದರ್ಭದಲ್ಲಿ ಮೊದಲು ಕಂಗ್ರಾಚ್ಯುಲೇಷನ್ಸ್ ಹೇಳುವಂಥದ್ದು. ಕಾರಣ ಏನು ಅಂದ್ರೆ, ಈ ಬಾರಿ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ತನ್ನ ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಮತ್ತೆ ಬಹಳಷ್ಟು ಜನ 99ಕ್ಕೂ ಹೆಚ್ಚು ಜನ ಈ ಬಾರಿಯ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಸೋತಿರುವಂತಹ ಕ್ಷೇತ್ರಗಳ ಬಗ್ಗೆನೂ ಸಹಿತ ಚರ್ಚೆ ಆಗುತ್ತೆ. ಯಾಕೆ ಸೋಲಾಯಿತು, ಸೋಲಿನ ಪರಾಮರ್ಶೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬರೋಬ್ಬರಿ 2 ಗಂಟೆಗಳ ಕಾಲ ನಡೆಯುವಂತಹ ಈ ಸಭೆ ಅದಾದ ಮೇಲೆ ಚರ್ಚೆ ಆಗುವಂಥದ್ದು ಪ್ರಮುಖವಾಗಿ ಮುಂದಿನ ವಿಪಕ್ಷ ಸ್ಥಾನದ ನಾಯಕನ ಆಯ್ಕೆ ಆಗುವಂಥದ್ದು. ಆ ನಾಯಕನ ಆಯ್ಕೆ ಹೇಗೆ ಅಂತಂದ್ರೆ, ಎಲ್ಲ ನಾಯಕರ ಜೊತೆನೂ ಸಹಿತ ಮಾತನಾಡಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು. ಅಂದರೆ ಅವರು ಕೊಡುವಂತಹ ಇನ್ಪುಟ್ಸ್ ಅನ್ನು ತೆಗೆದುಕೊಂಡು ಅಂತಿಮವಾಗಿ ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ಮಾಡ್ತಾರೆ. ಅದರಲ್ಲಿ ಈಗ ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ವಿಚಾರ, ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಸಹಿತ ಈ ಬಾರಿ ಅವರು ವಿಪಕ್ಷ ಸ್ಥಾನದಲ್ಲಿ ನಾಯಕರಾಗಿ ಕೂತ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರಾಗ್ತಾರೆ, ಆಲ್ಟರ್ನೇಟಿವ್ ಆಪ್ಷನ್ಸ್ಗಳು ಏನಿದಾವೆ ಅಂತ ನೋಡ್ತಾ ಹೋದ್ರೆ ಒಟ್ಟು 4 ಜನರ ಹೆಸರು ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಒಂದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥದ್ದು ಶಶಿ ತರೂರ್ ಹೆಸರು, ಮತ್ತೆ ಮನೀಶ್ ತಿವಾರಿ ಅವರ ಹೆಸರು, ಅದರ ಜೊತೆಗೆ ಗೌರವ್ ಗೊಗೊಯ್ ಮತ್ತೆ ಶೈಲಜಾ ಕುಮಾರಿ, ಈ 4 ಜನರ ಹೆಸರುಗಳನ್ನ ಕೇಳಿಬರ್ತಾ ಇದೆ. 4 ಜನರಲ್ಲಿ ಯಾರು ಹೆಸರನ್ನ ಅಂತಿಮಗೊಳಿಸ್ತಾರೆ ಅನ್ನುವಂಥದ್ದು ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಬಹುತೇಕ ಗೊಗೊಯ್ ಅವರ ಹೆಸರು, ಗೌರವ್ ಗೊಗೊಯ್ ಹೆಸರು ಅಂತಿಮವಾಗುತ್ತೆ ಅನ್ನುವಂತಹ ಚರ್ಚೆ ದೆಹಲಿಯ ಮಟ್ಟದಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಕಾರಣ ಏನು ಅಂದ್ರೆ, ಅವರು ಈ ಹಿಂದಿನ 2019ರಲ್ಲಿ ನಡೆದಿರ್ತಕ್ಕಂತಹ ಕಲಾಪಗಳೇನಿದಾವಲ್ಲ, ಆ ಲೋಕಸಭಾ ಕಲಾಪದಲ್ಲಿ ಅದ್ಭುತವಾಗಿ ಕಾಂಗ್ರೆಸ್ ಪಕ್ಷದಿಂದ ವಾಕ್ಚಾತುರ್ಯವನ್ನು ತೋರಿಸಿರುವಂಥದ್ದು ಮತ್ತೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನ ಸಹಿತ ಮಾಡಿರುವಂಥದ್ದು ಈ ಗೊಗೊಯ್. ಆ ಕಾರಣಕ್ಕಾಗಿ ಅವರನ್ನ ಈ ಬಾರಿಯ ವಿಪಕ್ಷ ಸ್ಥಾನದಲ್ಲಿ ಕೂರಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಮತ್ತೆ ಶೈಲಜಾ ಕುಮಾರಿ ಅವರು ಸಹಿತ ಅದೇ ರೀತಿಯಾಗಿ ಬಹಳಷ್ಟು ವಾಗ್ದಾಳಿ ನಡೆಸಿದ್ರು 2019ರ ಆ ಒಂದು ಪೀರಿಯಡ್ ಏನಿದೆಯಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಈ ಇಬ್ಬರ ಹೆಸರಲ್ಲೂ ಸಹಿತ ಆದರೆ ಬಹುತೇಕ ಗೊಗೊಯ್ ಹೆಸರು ಅಂತಿಮ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅಲ್ಲಿ ವಿಪಕ್ಷ ಸ್ಥಾನದ ನಾಯಕನ ಆಯ್ಕೆಯನ್ನ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ತದನಂತರ ಮಧ್ಯಾಹ್ನ 1 ಗಂಟೆಗೆ ಆ ಒಂದು ಪ್ರಕ್ರಿಯೆ ಸಭೆಯ ನಡೆದ ನಂತರ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆದ್ರೆ ಅಲ್ಲೆಲ್ಲೂ ಸಹಿತ ಅವರ ಹೆಸರನ್ನ ಅಂತಿಮವಾಗಿ ಘೋಷಣೆಯನ್ನ ಮಾಡೋದಿಲ್ಲ. ಘೋಷಣೆ ಮಾಡುವಂಥದ್ದು ಸಂಜೆ ಇವತ್ತು 5:30ಕ್ಕೆ ನಡೆಯುವಂತಹ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್, ಅಂದ್ರೆ 5:30ಕ್ಕೆ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುವಂತಹ ವಿಪಕ್ಷ ನಾಯಕರುಗಳೆಲ್ಲರೂ ಸಹಿತ ಕುತ್ಕೊಂಡು ಒಂದು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಅಧಿಕೃತವಾಗಿ ಯಾರು ವಿಪಕ್ಷ ಸ್ಥಾನದ ನಾಯಕರಾಗ್ತಾರೆ ಅವರ ಅನ್ನುವಂತಹ ವಿಚಾರವನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಪರಾಮರ್ಶೆ ನಡೆಯುತ್ತೆ, ಅಂದ್ರೆ ಯಾವ ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೆಯುತ್ತೆ, ಅದರ ಜೊತೆಗೆ ಮುಂದಿನ ಹೋರಾಟದ ರೂಪುರೇಷೆಗಳು ಸಹಿತ ಇದೇ ಒಂದು ಸಭೆಯಲ್ಲಿ ನಿರ್ಧಾರ ಆಗುವಂಥದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.